ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಯಾಂಡಿ ಪಾಳೆಗಾರ. ನಾವಿವತ್ತಿದ್ದೀವಿ ನಮ್ಮ ಅಮ್ಮನ ದೇವಸ್ಥಾನದಲ್ಲಿ, ಅದು ಶ್ರೀ ಕ್ಷೇತ್ರ ಗೊಲ್ಲಹಳ್ಳಿ. ನಾನಂತೂ ಫುಲ್ಲು ಡಿಚ್ಚಾಗಿ ರೆಡಿಯಾಗಿದೆ. ಇವನು ನನ್ನ ತಮ್ಮ ಅಂತ ಅಂತಾರೆ, ಬ್ರದರ್ಸ್ ಅವರು, ಆದರೆ ಅವನ ತಮ್ಮ ಥರಾನೇ. ಇನ್ನೊಬ್ಬ ಇದ್ದಾನೆ ನಮ್ಮ ಹುಲಿ, ಇವನು ನಮ್ಮ ಹೆಬ್ಬುಲಿ ಸಣ್ಣಿ ಅಂತ. ಜಾತ್ರೆಯಲ್ಲಿ ನೋಡಿದ ವ್ಯೂ ಇವಾಗಲೂ ನೋಡ್ತಾರೆ, ಇವಾಗೂ ತುಂಬ ವ್ಯತ್ಯಾಸ ಇದೆ. ಯಾರು ಇಲ್ಲ ಸದ್ಯಕ್ಕೆ. ನಾವು ಇವಾಗ ಒಂದು ರಥಯಾತ್ರೆಗೆ ಹೋಗ್ತಾ ಇದೀವಿ ನೋಡಿ. ಗೈಸ್, ನೀವು ನೋಡ್ತಾರ ಈ ಊರು ಹೇಮದಳ ಅಂತ. ಆಕ್ಚುಲಿ ಇಲ್ಲಿ ಆಂಜನೇಯನ ಬ್ರಹ್ಮ ರಥೋತ್ಸವ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ನಾವು ಶ್ರೀರಾಮನವಮಿ ಪ್ರಯುಕ್ತ ಬಂದಿದ್ದೀವಿ. ಇಲ್ಲಿ ಜನ ಅಂತೂ ತುಂಬಾ ಸೇರಿದ್ರು. ಆಕ್ಚುಲಿ ಇದೊಂಥರ ಸೂಪರ್ ಆಗಿದೆ ಗೈಸ್. ನಾನು ಕೂಡ ರಥ ಹೇಳ್ದೆ, ನಂಗಂತೂ ತುಂಬಾ ಸಂತೋಷ ಆಯಿತು. ಹಿಂಗೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ನೋಡಿದ್ರೆ ವಿಡಿಯೋ ಬಂದ್ಬಿಟ್ಟೈತೆ. ಅಲ್ಲಿ ಗೈಸ್ ರಥನ ಎಲ್ಲ ಎಳ್ದಿದ್ದಾಯ್ತು. ನೆಕ್ಸ್ಟು ನಾವು ನೋಡ್ತಾ ಇದ್ದಿದ್ದು ಪ್ರಸಾದ ಅಂತೂ ಎಲ್ಲಿ ಕೊಡ್ತವ್ರೆ ಅಂತ ಫುಲ್ ಸರ್ಚಿಂಗು. ನಮ್ಮ ಹುಡುಗರೆಲ್ಲ ಮನೆಗೂ ಸಿಕ್ತು ಪ್ರಸಾದ. ಹೋದ್ವಿ, ಚೆನ್ನಾಗಿ ತಿಂದ್ವಿ, ಪಾನಕ ಮಜ್ಜಿಗೆ ಕುಡಿದ್ವಿ, ಸೈಲೆಂಟಾಗಿ ಕೂತ್ಕೊಂಡು ತಿಂದು ಎದ್ದು ಬಂದ್ವಿ. ಬರ್ತಾ ಗ್ಯಾಪಲ್ಲಿ ಈ ಪಾಪು ನೋಡಿದೆ ಗುರು, ಏನು ಚೆನ್ನಾಗಿದೆ ಅಂತೀರಾ ನೋಡಿ, ಎಷ್ಟು ಕ್ಯೂಟಾಗಿದೆ, ಗೊಂಬೆ ಥರ. ವಾವ್, ಬ್ಯೂಟಿಫುಲ್ ಅಲ್ವಾ? ನನಗಂತೂ ತುಂಬ ಖುಷಿ ಆಯಿತು ಗೈಸ್. ಆಬ್ವಿಯಸ್ಲಿ ಜಾತ್ರೆ ವಾತಾವರಣ ತುಂಬ ಚೆನ್ನಾಗಿದೆ, ಊರು ತುಂಬ ಚೆನ್ನಾಗಿದೆ, ಜನನೂ ತುಂಬ ಚೆನ್ನಾಗಿದ್ದಾರೆ. ಬಿಡ್ತಾವನೆ ಗಾಡಿ ಕಿತ್ಕೊಂಡು ಹೋಯ್ತು ಅಂತ ಯಾರ ಮೇಲೆ ಹೋಗೋದ್ ದೊಡ್ಡ ವಿಷಯ ಅಲ್ಲ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೈಸ್, ಈ ಪ್ಲೇಸ್ಗೋಸ್ಕರ ನಮ್ಮ ಹುಡುಗ 500 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಈ ಊರಿಗೋಸ್ಕರ. ತಮಿಳ್ನಾಡಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಇಲ್ಲಿಗೆ ವರ್ಷ ಬರ್ತಿದ್ವಿ, ಅದಕ್ಕೆ ಬರ್ತಿದ್ದೀವಿ. ಗೈಸ್, ಆಂಜನೇಯ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಒಳ್ಳೇದಾಗಲಿ ಗೈಸ್. ವಿಡಿಯೋ ನೋಡ್ರಿ, ಆಂಜನೇಯನ ಆಶೀರ್ವಾದ ಪಡ್ಕೊಳ್ಳಿ. ಜೈ ಶ್ರೀರಾಮ್. ನಮ್ಮ ಹುಡುಗ ರಥದ ಹತ್ರ ಒಂದು ಫೋಟೋ ತೆಗಿ ಅಂದ, ಅವ್ನು ತೆಗಿತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಬೈ ಬೈ. ನೆಕ್ಸ್ಟ್ ಲಾಗಲ್ಲಿ ಸಿಗುವ. ನಾನು ನಿಮ್ಮ ಸ್ಯಾಂಡಿ ಪಾಳೆಗಾರ್.